ಚಿಂಟು ಎಂಬ ಪುಟ್ಟ ಹುಡುಗನಿಗೆ ಸಮಯವೆಂದರೆ ಹೊಡೆತ. ಪ್ರತಿದಿನ ಆಟ, ಮಜಾ ಮತ್ತು ಟಿವಿ ನೋಡೋದು ಮಾತ್ರ. ಅವನು ಯಾವ ಕೆಲಸಕ್ಕೂ ಸಮಯ ನಿಗದಿ ಇಡಲಿಲ್ಲ. ಅವನ ಅಜ್ಜನಿಗೆ ಮಾತ್ರ ಸಮಯದ ಮೌಲ್ಯ ಹೆಚ್ಚು. ಅವರ ಬಳಿ ಒಂದು ಹಳೆಯ ಗಡಿಯಾರ ಇತ್ತು. ಅದು ದಿನಕ್ಕೆ 3 ಬಾರಿ ನಿಶ್ಚಿತ ಸಮಯಕ್ಕೆ ಗಂಟೆ ಹೊಡೆಯುತ್ತಿತ್ತು. ಎಲ್ಲರೂ ಹೇಳ್ತಿದ್ದರು, ಈ ಗಡಿಯಾರ ಹೊಡೆದರೆ ಸಮಯ ತಾನೇ ಸರಿಯಾಗಿರಬೇಕು. ಒಂದು ದಿನ ಅಜ್ಜ ತಾನು ಆರೋಗ್ಯವಶಕ್ಕೆ ಆಗುತ್ತಿದ್ದೇನೆಂದು ತಿಳಿಸಿದರು. ಚಿಂಟು ನೊಂದ. ಅವನ ಅಜ್ಜನೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಪಶ್ಚಾತ್ತಾಪವಾಯಿತು. ಅಜ್ಜ ಚಿಂಟುವಿನ ಕೈ ಹಿಡಿದು, ನನ್ನ ಚಿನ್ನ, ಈ ಗಡಿಯಾರವನ್ನು ಇನ್ನು ನೀನೇ ನೋಡಿಕೊಳ್ಳಬೇಕು. ಇದು ಬರೀ ಸಮಯ ಹೇಳೋದಿಲ್ಲ, ಸಮಯದ ಮೌಲ್ಯವನ್ನು ಕಲಿಸುತ್ತೆ. ಪ್ರತಿ ಗಂಟೆಗೂ ಒಂದು ಪಾಠ ಅಡಗಿದೆ ಎಂದರು. ಅಜ್ಜನ ಮಾತು ಚಿಂಟುವಿನ ಮನಸ್ಸಿನಲ್ಲಿ ಉಳಿಯಿತು. ಅಜ್ಜ ಇಲ್ಲವಾದ ಮೇಲೆ ಗಡಿಯಾರದ ಪ್ರತಿ ಗಂಟೆಯೂ ಅವನಿಗೆ ಅಜ್ಜನ ನೆನಪು ಮತ್ತು ಮಾತುಗಳನ್ನು ನೆನಪಿಸುತ್ತಿತ್ತು. ಮೊದಲಿಗೆ ಗಡಿಯಾರ ಗಂಟೆ ಹೊಡೆದಾಗಲೂ ಅವನು ಆಟವಾಡುತ್ತಲೇ ಇದ್ದ. ಆದರೆ ನಿಧಾನವಾಗಿ ಅವನು ಗಡಿಯಾರದ ಶಬ್ದಕ್ಕೆ ಗಮನ ಕೊಡಲು ಶುರು ಮಾಡಿದ. ಒಂದು ದಿನ ಬೆಳಿಗ್ಗೆ ಗಡಿಯಾರ ಗಂಟೆ ಹೊಡೆದಾಗ ಚಿಂಟು ಬೇಗ ಎದ್ದು ತನ್ನ ಕೋಣೆಯನ್ನು ಸ್ವಚ್ಛಗೊಳಿಸಿದ. ಮಧ್ಯಾಹ್ನ ಗಂಟೆ ಹೊಡೆದಾಗ ಅವನು ತನ್ನ ಹೋಂವರ್ಕ್ ಮಾಡಲು ಕುಳಿತ. ಸಂಜೆ ಗಂಟೆ ಹೊಡೆದಾಗ ಅವನು ಟಿವಿ ನೋಡುವುದರ ಬದಲು ಪುಸ್ತಕ ಓದಿದ. ಹೀಗೆ ಗಡಿಯಾರ ಅವನಿಗೆ ಒಂದು ಮಾರ್ಗದರ್ಶಿಯಾಯಿತು. ಅವನು ಪ್ರತಿ ಕೆಲಸಕ್ಕೂ ಸಮಯವನ್ನು ನಿಗದಿಪಡಿಸಲು ಕಲಿತನು. ಚಿಂಟು ಈಗ ದೊಡ್ಡವನಾಗಿ, ಶಿಕ್ಷಕನಾಗಿ ತನ್ನ ಅಜ್ಜನ ಗಡಿಯಾರದ ಪಾಠವನ್ನು ತನ್ನ ವಿದ್ಯಾರ್ಥಿಗಳಿಗೂ ಹೇಳುತ್ತಿರುವುದು ನಿಜಕ್ಕೂ ಸ್ಫೂರ್ತಿದಾಯಕ. ನಿಮ್ಮ ಸಮಯದ ಗಡಿಯಾರ ಕಂಡುಕೊಳ್ಳಿ ಎಂಬ ಮಾತು ತಮ್ಮ ಜೀವನದ ಉದ್ದೇಶ ಮತ್ತು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು